ನಡೆಯುತ್ತಿರುವ ಧರ್ಮ ಪಾಲನೆ ಪುತ್ರಿಯರು
ನಮ್ಮದಾದಂತಹ ಪುರ, ಅದು ಧರ್ಮಪುರ. ಅಲ್ಲಿ ಅರಸನಾಗಿ ಮೆರೆಯುತ್ತಾ ಇದ್ದಾರೆ ನಮ್ಮ ಅಪ್ಪ. ಧರ್ಮಪಾಲ ಎಂದ ಹೆಸರು ಎಲ್ಲರೂ ಕೊಂಡಾಡುತ್ತಾ ಇದ್ದಾರೆ. ತನ್ನ ಧರ್ಮವನ್ನೇ ಉಳಿಸಿಕೊಂಡು ಬಂದಿದ್ದಾರೆ. ಯಾರು ದಾನವಾಗಿ ಬರುತ್ತಾರೋ ಅಂತವರು ಹಾಗೆ ಹಿಂತಿರುಗಿ ಕಳಿಸುವವರಲ್ಲ, ಏನಾದ್ರೂ ಕಿಂಚಿತ್ ಕೊಟ್ಟು ಕಳಿಸುವವರು. ಹಾಗಾಗಿ ಅವರಿಗೆ 3 ಕುವಾರಿಗಳು ಜನಿಸಿದ್ದಾರೆ. ಅದು ಹೇಗೆ? ನನ್ನ ಅಪ್ಪನ ದಾಂಪತ್ಯದಲ್ಲಿ ಪುತ್ರ ಸಂತಾನಕ್ಕೆ ಚಿಂತೆಯುಂಟವರಿಗೆ ಸಂತಾನ ಭಾಗ್ಯ ದೊರಕಿ ಬರಲಿಲ್ಲ ಎಂಬ ಚಿಂತೆಯಲ್ಲಿರುವಂತ ಸಂದರ್ಭದಲ್ಲಿ ಯಾರೊಬ್ಬರು ಹೇಳಿದ್ರಂತೆ, ದುರ್ಗಾ ಪರಮೇಶ್ವರ ಪೂಜೆಯನ್ನು ಮಾಡಿ ಅವರ ಸೇವೆಯನ್ನು ಹರಿಕೆ ಅವರಿಗೆ ಕೊಟ್ರೆ ಅವರಿಗೆ ಪೂಜೆಯನ್ನು ಸಲ್ಲಿಸಿದಂತ ಸಂದರ್ಭದಲ್ಲಿ ಮುಂದಕ್ಕೆ ಸಂತಾನ ಭಾಗ್ಯ ದೊರಕುವುದಕ್ಕೆ ಉಂಟು. ಹಾಗಾಗಿ ಆ ಬಳಿಕ ನಾವು 3 ಹುಟ್ಟಿಕೊಂಡಿದ್ದೇವೆ. ಸಂತಾನದಲ್ಲಿ 3 ಹೆಣ್ಣು ಮಕ್ಕಳೇ ಆದದ್ದು ನಾವು. ಹೌದು. ಅಪ್ಪನಿಗೆ ಯಾವುದ್ರಲ್ಲಿ ಕಡಿಮೆ ಆಗಬಾರದೆಂಬ ಸಂತೋಷದಿಂದ ಹಾಗೆ ಅಕ್ಕ ತಂಗಿಯಂದಿರಾಗಿದ್ದೇವೆ. ಪಾವನ, ಪಾವನಿ, ಪಾವನಾತ್ಮಕಿ ಎಂಬ 3 ಒಂದೇ ರೀತಿಯ ಹೆಸರಿನಲ್ಲಿದ್ದೇವೆ. ಹಾಗಾಗಿ ನಾವು ಇರುವರು 3 ಯಾವುದ್ರಲ್ಲಿ ಭೇದ ಭಾವನೆ ತೋರಿಸಿದವರಲ್ಲ. ನಮ್ಮ ಅಪ್ಪ ಸಣ್ಣದಿಂದಲೇ ಬೇಕಾದ ವಿದ್ಯೆಯನ್ನೆಲ್ಲ ಕಲಿಸಿ ಆಯಿತು. ಹಾಗೆ ಯಾವುದಕ್ಕೂ ಕಡಿಮೆ ಮಾಡ್ಲಿಲ್ಲ. ಹೌದು. ಅರಮನೆಯಲ್ಲಿ ಇರುವಂತ ಸಮಯದಲ್ಲಿ ಯಾಕೋ ದುರ್ಗಾ ಪರಮೇಶ್ವರ ಸೇವೆಯನ್ನು ಮಾಡಬೇಕೆಂಬ ಆಸೆ ಆಗುತ್ತಾ ಉಂಟು. ಪೂಜೆಗಂತ ಹೊರಟು ನಿಂತವರು. ಹಾಗೆಂತ ಪೂಜೆಗೆ ಹೋಗುದೇನು ಸರಿ, ಹೋಗುವಂತ ಸಮಯದಲ್ಲಿ ನೀವು ಯಾವ ದೇವರಲ್ಲಿ ಏನೆಲ್ಲ ಬೇಡಿಕೊಳ್ತೀರಿ? ನೀನೇನೋ ಒಂದು ಹೇಳಬೇಕು ಅಂತ ಇದ್ದೀನಿ. ಪೂಜೆಯಲ್ಲಿ ಏನೋ ಹೇಳಬೇಕು ಅಂತ ಇದ್ದೀನಿ ನಿನ್ನ ಮನಸ್ಸಲ್ಲಿ. ಹೌದು. ದೇವರ ಬಳಿಗೆ ನಾನು ಹೋಗುತ್ತೇನೆ. ಹೋದಂತ ಸಂದರ್ಭದಲ್ಲಿ ದೇವರಲ್ಲಿ ಬೇಡಿಕೊಳ್ಳುವುದೇನು? ಏನು ಹೇಳ್ತೀನಿ? ನಾವು ಹೇಗಿರಬೇಕು? ದಿನನಿತ್ಯ ಸಂತೋಷದಲ್ಲಿರಬೇಕು, ಸಂತೋಷದಿಂದ ಜೀವನ ಕಳೆಯಬೇಕು, ಯಾವ ತೊಂದರೆ ತೊಡಕು ಬರಬಾರದೆಂಬ ನಮ್ಮ ಉದ್ದೇಶ ಅಲ್ವೇ? ಈಗ ನಿನ್ನ ಉದ್ದೇಶ ನಮ್ಮ ಉದ್ದೇಶ ಆಗಬೇಕು ಅಂತೇನಿಲ್ಲ. ಹೌದು. ಹಾಗಾಗಿ ಅವಳ ಉದ್ದೇಶ ಏನಂತ ಯಾವುದಂತ ಹೇಳಬಹುದು? ಸತ್ಯಧರ್ಮದಿ ನಡೆದು ಬಂದ ಚೆಲುವೆಯನ್ನ ತೋರುವ, ಚೆಲುವೆಯನ್ನ ತೋರುವ ಸತ್ಯಧರ್ಮದಿ ನಡೆದು ಬಂದ ಚೆಲುವನಿನ್ನ ತೋರುವ ತೆರದಾಯ್ತು ವರದನು.
ನಾವು ಮೂವರು ಹೇಗಿದ್ದೇವೆ? ಹೇಗಿದ್ದೇವೆ? ಕಾಣಲು ಅಂದವಾಗಿದ್ದೇವೆ, ಚಂದವಾಗಿದ್ದೇವೆ ಅದೇ ನಾವು. ರೀತಿಯು ಹಾ. ನಮಗೆ ಹುಟ್ಟುವಂತ ಮಕ್ಕಳು ಕೂಡ ಇದೇ ರೀತಿ ಇವಳು ಅಂದವಾಗಿರ್ಬೇಕು. ಆವತ್ತಿದ್ದಾಗಿದ್ಲು ನೋಡು, ಈಗ ಹೇಗಿದ್ದಾಳೆ ನೋಡು. ಹೌದು, ಆದರೂ ಚಂದ ಇದ್ದಾಳೆ ನೋಡಿ. ಹೌದು, ಈಗ ಸ್ವಲ್ಪ ದಪ್ಪ ಜಾಸ್ತಿ ಆಗಿದ್ದಾಳೆ ಅವಳು. ಹಾಗೆ ನಮಗೆ ಹುಟ್ಟುವ ಮಕ್ಕಳು ಕೂಡ ಅದೇ ರೀತಿ ಚಂದವಾಗಿರ್ಬೇಕು. ಹಾ, ಮಾತ್ರವಲ್ಲ ಸತ್ಯ ಧರ್ಮದಲ್ಲಿ ನಡೆಯುವಂತ ಮಕ್ಕಳನ್ನು ಬೇಕು ಈಗ ಎಂಬುದಾಗಿ ನಿನಗೆ ನಾನು ಹೇಳುದು. ಮೊದಲು ಬೇಕಾದದೀಗ ಮಗು ಬೇಕು ಅಂತಲ್ಲ, ಮದುವೆ ಮದುವೆ ಆಗಬೇಕು ಅವಳು. ಹಾಗೆಲ್ಲ ಮದುವೆ ಆದಾಗ ಮಕ್ಕಳಾಗ್ತದ? ಮುಂದೆ ಅಂದ್ರೆ ಹಾ. ಮದುವೆ ಆದ ಮೇಲೆ ಹಾ, ನಿನಗೆ ಹುಟ್ಟುವಂತ ಮಕ್ಕಳು ಇವ- ನನ್ನಾಗಿ ಚಂದವಾಗಿ ಇವಳಿಗೆ ಬೇರೆ ಅಂತಲ್ಲ, ನಿನ್ನ ಹಾಗೆ ಇರ್ಬೇಕು. ಇವಳಿಗೆ ಎಂತ ಗೊತ್ತಾ, ಚಂದವಾಗಿ ಚಂದವಾದಂತ ಹುಡುಗ ಬೇಕು ಇವಳಿಗೆ. ಹೌದು. ಅಲ್ಲ, ಮತ್ತೆಂತದ್ದು ಚಂದವಾದಂತಹ ಒಂದು ಮಗು ಮಗು ಬೇಕು. ಬೇರೆ ಉದ್ದೇಶ ಏನಿಲ್ಲ ನಿನಗೆ ಅಲ್ವಾ? ಆಯ್ತು ಈಗ ಸರಿ, ಹಾಗಿದ್ರೆ ನಿನ್ನ ಉದ್ದೇಶ ನನ್ನ ಉದ್ದೇಶ ಏನು? ಕೇಳಿದೆ. ಲೋಕ ಶಾಂತಿಯನ್ನು ಬೇಡುವೆನೋ, ಲೋಕ ಶಾಂತಿಯನ್ನು ಬೇಡುವೆನೋ, ತೊಗರು ದಿನವೇ ಬಾರದ ಹೃದಯ ಲೋಕ ಶಾಂತಿಯನ್ನು ಬೇಡುವೆನೋ, ಲೋಕ ಶಾಂತಿಯನ್ನು ಬೇಡುವೆನೋ, ರೋಗ ರುಜಿನವ ರೋಗ ರುಜಿನವ ಭಾರತರದಿ ಕ್ಷೇಮ ನೆಮ್ಮದಿಯನ್ನು ಹರಸೆಂದು, ಕ್ಷೇಮ ನೆಮ್ಮದಿಯನ್ನು ಹರಸೆಂದು, ನಿನ್ನ ಪೂಜಿಪ ಶಕ್ತಿಯ ಅನುದಿನ ನೀಡು, ನಿನ್ನ ಪೂಜಿಪ ಶಕ್ತಿಯ ಅನುದಿನ ನೀಡು. ಲೋಕ ಶಾಂತಿಯನ್ನು ಬೇಡುವೆನೋ, ರೋಗ ರುಜಿನವ ಬಾರದ ಹೃದಯ ಓ ತಂಗಿಯಂದಿರೇ, ನಿಮ್ಮಿಬ್ಬರ ಅಭಿಪ್ರಾಯವನ್ನು ತಿಳಿಸಿಕೊಟ್ಟಿದ್ದೀರಿ ನಮ್ಮಲ್ಲಿ. ಹಾಗಾದ್ರೆ ದೇವರಲ್ಲಿ ಹೋಗುವಾಗ ಒಬ್ಬೊಬ್ಬರಿಗೆ ಒಂದೊಂದು ವ್ಯತ್ಯಾಸವಾದಂತಹ ವರವನ್ನು ನಾವು ಬೇಡುತ್ತೇವೆ. ಅವರವರ ಮನಸ್ಸಿನಲ್ಲಿರುವಂತಹ ಆಸೆಗಳನ್ನು ದೇವರಲ್ಲಿ ಬೇಡಿಕೊಳ್ಳುವುದು. ಹೌದು, ಹಾಗೆ ಅಂತ ನನ್ನ ಮನಸ್ಸಲ್ಲಿ ಒಂದು ಯೋಜನೆ ಉಂಟು, ಏನದು? ದೇವರಲ್ಲಿ ಬೇಡಿಕೊಳ್ಳುವುದು. ಯಾಕಂದ್ರೆ ಪ್ರಪಂಚದಲ್ಲಿ ಎಲ್ಲರೂ ಅನ್ಯಾಯದಿಂದ ನೆರೆಯುತ್ತಾ ಇದ್ದಾರೆ. ಹಾಗಾಗಿ ಶಾಂತಿ ನೆಮ್ಮದಿ ಬೇಕು ಈ ಪ್ರಪಂಚದಲ್ಲಿ. ಅಂತಹ ಶಾಂತಿಯನ್ನು ಆ ದೇವರಲ್ಲಿ ಬೇಡುತ್ತೇನೆ ನಾನು. ಹೌದಾ? ಹೌದು, ಅದು ಹೀಗೆ. ದೇವರಲ್ಲಿ ನಾವು ಜೊತೆಯಾಗಬೇಕು, ಹೋಗ್ಬೇಕು ಅಲ್ಲಿಗೆ. ಹಾ, ದೇವರ ಗುಡಿಗೆ ನಾವೆಲ್ಲರೂ ಹೋಗಿ ಪ್ರಾರ್ಥನೆಯನ್ನು ಮಾಡೋಣ. ಹಾ. ಸರಿ, ತಡ ಮಾಡುದಲ್ಲ, ಆದಷ್ಟು ಬೇಗ ನಾವು ದೇವಾಲಯಕ್ಕೆ
ವರರೋ ಪದ ಮಧ್ಯದಿಗೆ ಕರುಣೆಯರ ಸೊಬಗದೆ ಚಸಗೆ ತರುಣರ ರೂಪ ಸೊಬಗನೆ ಅಚ್ಚರಿಯೋ ಮನಸೋ ಅಚ್ಚರಿಯೋ ಮನಸೋ ನುಡಿಸೆ ದರ್ಪಾಲಯರ ಭವಿಷ್ಯ ಮರ ಅಡ್ಡ ಆಗಿರ್ಬೇಕು, ಹಾಗೆ ಸೂರ್ಯ ಆಗ ಅಣ್ಣ ನಾವು ಇವರನ್ನು ಮಾತನಾಡಿಸಬೇಕು. ನಾನು ಮಾತನಾಡಿಸ್ತೇನೆ. ಆಗಲಿ. ಅದೆಂತದಲ್ಲಿ ಕಾಗೆ ಉಂಟಾ? ನಿಮ್ಮನ್ನ ಕರೆದದ್ದು ಯಾರದು? ಇಲ್ಲಿ ನೋಡಿ. ನಿನಗೆ ಕಿವಿ ಕೇಳಿಸಿಲ್ಲ? ಇಲ್ಲ ಇಲ್ಲ ಇಲ್ಲ, ನಮ್ಮನ್ನು ಕರೆದದ್ದ? ನೀನು ಸ್ವಲ್ಪ ಹಿಂದೆ ತಿರುಗಿ ನೋಡಂತೆ. ಓ, ಇದು ಯಾರು? ಈಗ ಮೂರು ಕರೆದ- ಮಂಗಗಳು. ಈಗ ಕರೆದದ್ದು ಎಷ್ಟು ನಮ್ಮನ್ನಲ್ಲ, ಚಂದ. ನಿನ್ನನ್ನು ಕರೆದದ್ದು. ಈಗ ನಿಮ್ಮನ್ನು ನೋಡಿ ನಾವು ಮೂವರು ಹುಚ್ಚರಾಗಿದ್ದೇವೆ. ಓ, ನೀವು ಹುಚ್ಚರ? ನಮಗೆ ಹೌದು. ಗೊತ್ತೇ ಇಲ್ಲ. ಇವರು ಹುಚ್ಚರ ಅಂತ ನಾವು
ಇಷ್ಟು ಸಣ್ಣ ಪ್ರಾಯದ ಹುಡುಗರು ಇಷ್ಟು ಚಂದದ ಹೆಣ್ಣು ಮಕ್ಕಳು ಇಷ್ಟು ದೊಡ್ಡದ ಹೆಣ್ಣು ಮಕ್ಕಳ ನೋಡಿದಾಗ ಛೆ 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 ಛೆ, ನಿಮ್ಮ ಮುಖದಲ್ಲಿ ಇನ್ನೂ ಮೀಸೆ ಹುಟ್ಲಿಲ್ಲ. ಹಾಗಾದರೆ ನಿಮ್ಮ ವಯಸ್ಸೆಷ್ಟು? ಯಾರದು? ನಿಮ್ಮದು? ನಮ್ಮ ವಯಸ್ಸು ನಿಮಗೆ ಯಾಕೆ ಮದುವೆ ಆಗ್ತೀರಾ ನೀವು? ನಮ್ಮನ್ನು ಮದುವೆ ಆಗೋದಕ್ಕೆ ಆಗ್ತದ ನಿಮಗೆ? ನೋಡೋಣ ಹೇಗೆ ಆಗಬಹುದ ನಾವು ಮೂವರು? ಆಗಬಹುದು. ಹೇಗೆ ಖಂಡಿತ. ಹೇಗೆ ನಿಮಗೆ ಕೂಡಿತ ನಮ್ಮನ್ನು? ಅಲ್ಲ, ನಮ್ಮ ಪ್ರಾಯ ಕೇಳ್ತೀಯಲ್ಲ, ನಿನ್ನ ಪ್ರಾಯ ಎಷ್ಟು ಈಗ? ಅದು ನಿಮಗೆ ಯಾಕೆ? ನೀವು ತಿಳಿಸೋ ಇದ್ದರೆ ನಿಮ್ಮ ನಾವು ಮೂವರಿಗೆ ಎಷ್ಟು ಪ್ರಾಯ ಆಯ್ತು ಈಗ? ಸೇರಿಸಿರ ಅಕ್ಕ ಎಷ್ಟು ಬರ್ಲಿಕ್ಕೆ? ಮೂವರನ್ನು ಸೇರಿಸಬೇಡಿ, ಒಬ್ಬೊಬ್ಬರದ್ದು ಹೇಳಿ ನೋಡೋಣ. ನಮ್ಮ ಮೂವರದ್ದು ಸೇರಿ ಈಗ ನಿಮಗೆ ಮರಳಾದಲ್ಲ? ಈಗ ನಿಮಗೆ ಮರಳಾದ? ಈಗ ಮೀಸೆ ಬಂದಿದ ಅಥವಾ ಬರ್ಲಿಲ್ವ? ಇನ್ನು ಬರ್ಬೇಕಷ್ಟೇ. ನಾವು ಬಯಸಿದ ಕಾರ್ಯವನ್ನು ಪೂರೈಸಿಯೇ ಹೋಗುದು. ನೀವು ಈ ಜಾತಿಯಲ್ಲಿರುವವರ? ಏನಯ್ಯ ಇವ? ನೀವು ಯಾವತ್ತು ಹೀಗೆ ಇರುವುದಾ? ನೀನೇನಾದ್ರೂ ಹೇಳು. ನಾವು ರಾಜಕುವರರು. ಹೌದಾ? ರಾಜಕುಮಾರ ಎಲ್ಲ ಬೋರರಿರಲಿ ಓ ಹುಚ್ಚರೇ, ಓ ಮರುಳರೇ. ಅಲ್ಲ, ನೀವು ಮರುಳರು ಅಂತ ಆಗ ನೀವು ಹೇಳಿಕೊಂಡಿದ್ರಿ. ನಿಮ್ಮ ಸೌಂದರ್ಯಕ್ಕೆ ಸೋತೆವು ನಾವು. ಇಂಥದ್ದು ಉಂಟಲ್ಲ, ಹೌದು. ಹೀಗೂ ಉಂಟೆ. ಹೌದು. ಏಕೆ ಇಲ್ಲದೆ? ಪ್ರಕೃತಿಯಲ್ಲಿ ಈ ರೀತಿ ಆಗ್ತದೆ. ಇಷ್ಟು ಸಣ್ಣ ಪ್ರಾಯದಲ್ಲಿ ಹೆಣ್ಣು ಮಕ್ಕಳನ್ನು ನೋಡಿದ ತಕ್ಷಣ ಇವರು ಹುಚ್ಚರಾಗಿ ಹೋದ್ರು ಅಲ್ವಾ? ಹೌದು. ಇನ್ನೂ ನೀವು ಎಳೆ ಪ್ರಾಯದವರು, ಬಾಲಕರಾಗಿದ್ದೀರಿ. ಅಥವಾ ಬಹುಶಃ ನನಗೆ ಗೊತ್ತಿಲ್ಲ, ಅಂದ್ರೆ ನೀವು ಇಷ್ಟಕ್ಕೆ ಬೆಳವಣಿಗೆ ನಿಮ್ಮದು ಹೀಗೆ ಆಗಿರಬಹುದು, ಪ್ರಾಯ ಆಗಿರಬಹುದು ಬಹುಶಃ ನಿಮಗೆ. ಹಾಗಾಗಿ ನೀವು ಈ ರೀತಿಯಾಗಿ ವರ್ತಿಸ್ತಾ ಇದ್ದೀರಿ. ನಮ್ಮ ಅಂದ ಚಂದವನ್ನು ನೋಡಿದಾಕ್ಷಣ ನೀವು ಮರುಳಾಗಿ ಹೋಗಿದ್ದೀರಿ. ಹೌದು. ಇದುವರೆಗೆ ನೀವು ಎಲ್ಲಿ ಹೆಣ್ಣು ಮಕ್ಕಳು ನೋಡ್ಲಿಲ್ವಾ? ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇಲ್ವಾ? ನೋಡಿದರು ನಿಮ್ಮಷ್ಟು ಸೊಬಗಿನವರನ್ನು ನಾವು ಇದುವರೆಗೂ ನೋಡಲಿಲ್ಲ. ಓ, ಇದು ಪ್ರಥಮ ಬಾರಿಗೆ ನೀವು ನೋಡ್ತಾ ಇರುವುದು. ಹೌದು. ಕಂಡಾಕ್ಷಣ ರೂಪಕ್ಕೆ ಮರುಳಾದೀಗ. ಹೌದು. ಹಾಗಾಗಿ ಈಗ ನಾವು ಏನು ಮಾಡಬೇಕು? ನಿಮಗೆ ನಿಮ್ಮ ಜೊತೆಲಿ ಸೇರಿಕೊಳ್ಳಬೇಕು. ಹೌದು. ನಮ್ಮ ಈ ಅಂಗ ಯಾವ ರೂಪ ಅಂಗವನ್ನು ಕಂಡು ನೀವು ಮರುಳಾಗಿದೆ ಬೇಕಲ್ವಾ? ಚಂದಿರನ ತೆರ ಮೊಗಬಗಾನುತ್ತ
ಹುಚ್ಚರಾಗಿಗೆ ಇಂದು ರಾಜ ಸುಖಬನಿ ಬಾಳುವೆ ಜನುತ ಚಂದಿರನ ನಾರಿಯರೇ, ನಮ್ಮ ದೇಹದ ಯಾವ ಅಂಗವನ್ನು ನೀವು ಮೆಚ್ಚಿರಿ ಎಂದು ಕೇಳುತ್ತಿದ್ದೀರಲ್ಲ? ಅಲ್ಲಿಗೆ ಯಾವ ಅಂಗಂತ ಬೇಕಲ್ವಾ? ಹೌದಲ್ಲ? ಎಂತದು? ಇದು ಉತ್ತರಿಸುತ್ತೇನೆ ಕೇಳಿ. ಏನು? ನಮಗೆ ನಿಮ್ಮ ಬೇರೆ ಯಾವ ಅಂಗವೂ ಬೇಡ. ನಿಮ್ಮ ಚಿತ್ತವೇ ಅಲ್ಲ ರಂಗ ಏನು? ಏನು ಚಂದವಿಲ್ಲವೇ ನಮ್ಮ ಮುಖ? ಅಲ್ಲ ಚಂದ ಉಂಟು. ಇದು ಮತ್ತೇನ? ಮುಖವ. ಈ ಮುಖ ನೋಡಿದ್ರೆ ಬೇರೆ ಏನು ಬೇಡ. ಇವರಿಗೆ ನಮ್ಮ ಅಂಗ ಬೇಡದು ಅಲ್ಲ, ಅವ್ರು ಬೇರೆ ಏನು ಹೇಳ್ತಾರೆ? ನಮಗೆ ಏನು ಬೇಕೆಂದರೆ ನಿಮ್ಮ ಪಳ ಪಳ ಪಳನೆ ಚಂದಿರನ ಹಾಗೆ. ಆಭರಣವ? ಏನು? ಆಭರಣವ? ಅಲ್ಲ, ಮತ್ತೆಂತದು? ಅದರಿಂದಲೂ ಮೇಲು. ನಮ್ಮ ನತ್ತು ಅದರಿಂದಲೂ ಮೇಲು. ಅದರಿಂದ ಮೇಲೆ ಎಂತದು? ಆಕಾಶವ? ಅದರಿಂದ ಕೆಳಗೆ. ಅದಕ್ಕಿಂತ ಕೆಳಗೆ ಎಂತದು? ಭೂಮಿಯ? ಅದಲ್ಲ, ಮತ್ತೆಂತದ? ನಿಮ್ಮ ಶಿರ ಏಯ್, ನಮ್ಮ ಶಿರದಲ್ಲಿ ಏನು? ಚಂದಿರದಂತಹ ಇರುವಂತಹ ನಿಮ್ಮ ಶಿರಭೂಷಣ. ಮುಖ ಮುಖ ಓ, ಮುಖ. ಮುಖ. ಅಕ್ಕ ನಾವು ಚಂದ ಇದ್ದೇವೆ ಅಂತ ಹೇಳುದು ಅವರು. ಚಂದಿರನಂತೆ ಹೊಳೆಯುವಂತಹ ಮುಖ. ನಮಗೆ ಅದು ಮಾತ್ರ ಸಾಕು. ನಾವು ಪಡೆದದ್ದನ್ನು ಬಯಸದೆ ಹೋಗುವವರಲ್ಲ. ಅಲ್ಲ, ನಾವು ಅರ್ಚಕರಲ್ಲಿಗೆ ಹೋಗುದು, ಶರ್ಮರಲ್ಲಿಗೆ. ಏನು? ಶರ್ಮರಲ್ಲಿಗೆ ಹೋಗುದು ಹೌದಾ? ದೇವಸ್ಥಾನಕ್ಕೆ ಪೂಜೆಗೆ. ನಮ್ಮಲ್ಲಿ ಚಟುವಟಿಕೆಯನ್ನು ಮುಗಿಸಿ ನೀವು ನಂತರ ತೆರಳಬಹುದು. ಏನನ ವರದರೆ ಪುಣ್ಯ ಪೊರರೆ ನಮ್ಮ ಏನನ ವರದರೆ ಪುಣ್ಯ ಪೊರರೆ ನಮ್ಮ ನಮ್ಮನೆ ಗಟ್ಟಿಗೆ ರೂಪವ ಕನಕಲು ಅಂದರೆ ನಿಮಗಿದು ಏನನ್ನೇ ಬರದೆ ಪುಂಡ ಪೊರರ ಕಾಣ್ಲಿಕ್ಕೆ ಏನಿಲ್ಲ, ಇಷ್ಟು ಸಣ್ಣ ಮಕ್ಕಳು ಇವರು. ಅಲ್ಲ ಹಾ, ಅಕ್ಕ, ಇವರ ಅವಸ್ಥೆ ಹೇಗೆ ಗೊತ್ತುಂಟ? ಹೇಗೆ? ಕೇವಲ ಒಂದು ಕಂಬಕ್ಕೆ ಒಂದು ಸೀರೆ ಸುತ್ತಿದ್ರು ಅದನ್ನು ಚಂದ ಅಂತ ಹೇಳಿ ಹತ್ರ ಹತ್ರ ಹೋಗ್ತಾರೆ. ಅಷ್ಟೇ. ಏನು ಇನ್ನು ಮೀಸೆ ಕೂಡ ಬರ್ಲಿಲ್ಲ. ನೋಡುದೇನೆ ನಮ್ಮ ಮುಖ ನೋಡಿ ಅವರಿಗೆ ಸುಖ ಬೇಕಂತೆ. ಹೌದು. ಹಾ, ಎಷ್ಟು ಅಹಂಕಾರ ಇವರಿಗೆ. ಅವ್ರಿಗೇನು ಹೇಳೋರು ಕೇಳೋರಿಲ್ವಾ? ನಿಮಗೇನು ಮನೇಲಿ ಅಕ್ಕ ತಂಗಿಯರಿಲ್ವಾ? ನಿಮಗೆ ಹೇಳುವವರು ಯಾರಿಲ್ಲ, ಹಿರಿಯವರು? ಅವರು ಇಲ್ಲವೆಂದೇ ನಾವು ನಿಮ್ಮನ್ನು ನೋಡಿದ್ವಿ. ಓಹೋ, ಹಾಗಾಗಿ ನೀವು ಹೀಗೆ ಬೀದಿಯಲ್ಲಿ ತಿರುಗುತ್ತಾರೆ. ಇದು ಅದೇ ಅಕ್ಕ, ಮರುಳರು ಅಂತ ಹೇಳಿದ ಮೇಲೆ ಮತ್ತೆ ಬೇರೆ ಇಲ್ಲ. ಬೀದಿಯಲ್ಲಿ ತಿರುಗುದು ಯಾರು? ಹುಚ್ಚರು. ನೀವು ಹುಚ್ಚರಲ್ವಾ? ಅಲ್ಲವೇ ಅಲ್ಲ. ಸೋತೆವೋ ನಿಮ್ಮಯ ಈ ತೆರ ಚೆಲುವಿನ ರೀತಿಗಾಗಿ ಚದುರೆ ಚೆಲುವಿನ ರೀತಿಗಾಗಿ ಚದುರೆ
ಚೆಲುವಿನ ರೀತಿಗಾಗಿದ್ದರು ಪಾಪಿಯಾದ ಸ್ಮರಣೋ ಬಂದು ಪಾಪಿಯಾದ ಸ್ಮರಣೋ ಬಂದು ಚಸರವೀಗ ಪಾಪಿಯಾದ ಶರಣೋ ಬಂದು ಪಾಪಿಯಾದ ಸ್ಮರಣೋ ಬಂದು ಎಚ್ಚ ಶರವೀಗ ಎಚ್ಚ ಶರವೀಗ ಎಚ್ಚ ಶರವೀಗ ಎಚ್ಚ ಶರವೀಗ ಚೆಲುವಿನ ರೀತಿಗಾಗಿದ್ದರೆ ಸೋ ಸೋತು ಹೋದೆವು. ಯಾರು ನಿಲ್ಲು ನಿಲ್ಲು. ಈಗ ನೀನು ಸೋತಿದ್ಯಲ್ವಾ, ಇನ್ನು ಇಲ್ಲಿ ನಿಲ್ಬೇಡ ಆಯ್ತಾ. ನೇರವಾಗಿ ಅರಮನೆಗೆ ಹೋಗಿ ಮುಸುಕ ಹಾಕಿಕೊಂಡು ಮಲಗು. ನೀವು ಸಹ ಬಂದ್ರೆ ಮಾತ್ರ ಹೋಗು. ನೀನು ಸೋತವಲ್ವಾ? ನೀವು ಸಹ ಬಂದ್ರೆ ಮಾತ್ರ ಹೋಗು. ಏಯ್, ಅದು ಹೇಗೆ ನಾವು ಬರಬೇಕು? ನೀವು ನಾವು ಬರಲೇಬೇಕು. ನಮ್ಮ ಅರಮನೆಗೆ ಹೋಗು. ಅಲ್ಲ ನೀನು ಈಗ ನಿಮ್ಗೆ ಅಪ್ಪ ಅಮ್ಮ ಯಾರು ಇಲ್ವಾ? ಈಗ ನೀನು ಸೋತಿದ್ಯ. ಇಲ್ಲಿ ಬಾ. ಅರಮನೆ ನಮ್ಮಲ್ಲಿ ಇಲ್ಲಿ ಉಂಟು. ಬಾ, ಮುಂದೆ ಬಾ. ನಮ್ಮದು ಅರಮನೆ. ಹೌದು. ಈಗ ನೀನು ಸೋತದ್ದು ಯಾವುದಕ್ಕೆ? ಏನಾಗಿ ಸೋತದ್ದು ನೀನು? ಏನೆಂದು ಶಬ್ದ ಬರುವುದಿಲ್ಲ. ನಮ್ಮನ್ನು ಕಂಡ ತಕ್ಷಣ ಈ ಶಬ್ದವೇ ಬರುವುದಿಲ್ಲ. ಮೊದಲೇ ಹೇಳಿ ಬರುವುದಿಲ್ಲ. ಮುಖವನ್ನು ನೋಡಿ ನೀವು ನಿನ್ನ ಮುಖವನ್ನು ನೋಡುವಾಗಲೇ ಅರ್ಥವಿಸಿಕೊಂಡೆ. ನೀನು ಸೋತದ್ದು ಯಾಕೆಂತ ನನಗೆ ಗೊತ್ತಾಯಿತು. ಆ ಮನುಮತ ನಿನಗೆ ಬಾಣವನ್ನು ಪ್ರಯೋಗಿಸಿದ ನೀನು ಹೇಳುತ್ತಾ ಇದ್ದಲ್ವಾ? ಅಲ್ಲ, ನಿನಗೆ ಬಾಣವನ್ನು ಪ್ರಯೋಗಿಸಿದ್ದೆ. ಈಗ ನಮಗೆ ಯಾರಿಗೂ ಬಾಣ ಪ್ರಯೋಗಿಸಲಿಲ್ಲ ಆಯ್ತಾ? ಛೆ, ನಿನಗೆ ಮಾತ್ರ ಪ್ರಯೋಗಿಸಿದ ಕಾರಣ ನೀನು ಈ ರೀತಿಯಾಗಿ ವರ್ತಿಸ್ತಾ ಇದ್ದೀಯ. ನಾನು ಪ್ರಯೋಗಿಸ್ಬೇಕು. ಯಾರಿಗೆ? ನೀನು ಪ್ರಯೋಗಿಸಿದ ನಿನ್ನ ಬಾಣ ನಮ್ಗೆ ತಾಗ್ಲಿಕ್ಕಿಲ್ಲ ಪ್ರಯೋಗಿಸಿದ್ದು. ಅಯ್ಯ ಓಹೋ ಬಾರಿ ನೀವು ಮಾತಾಡ್ತೀರಲ್ವಾ? ಏ ಪೋರರೇ, ಎಂತದ್ದು ನಾವು ಹೇಳ್ತೀನಿ. ನೀವು ನಮ್ಮ ಮುಖವನ್ನು ನೋಡಿ ನಿಮಗೆ ಸುಖ ಬೇಕಲ್ವಾ? ಬೇರೆ ಯಾವ ಅಂಗ ಬೇಡ ಅಲ್ವಾ? ಹೌದು. ಇಂತ ಮಾರಾಟಕ್ಕಿಟ್ಟದ್ದು ಅಂತ ಕೇಳಿದ್ಯಾ? ನೀನು ಗ್ರಹಿಸಿದ್ಯಾ? ಮಾರಾಟಕ್ಕಿಟ್ಟಂತ ಗೊಂಬೆ ಅಂತ ಗ್ರಹಿಸಬೇಡ. ನಾವು ಹೆಣ್ಣು ಮಕ್ಕಳಾಗಿದ್ದೇವೆ, ನಮ್ಮಲ್ಲಿ ಶಕ್ತಿ ಸಾಮರ್ಥ್ಯ ಎಲ್ಲ ಉಂಟು ಅಂತ ಹೇಳ್ತಾ ಇದ್ದೇನೆ. ಅದಕ್ಕೆ ನಿಮ್ಮನ್ನು ನಾವು ಮೊನ್ನೆ ಆಯ್ತು. ನಾವು ನಿಮ್ಮೊಟ್ಟಿಗೆ ಬರದಿದ್ರೆ ನೀವೇ ಅಲ್ಲ, ನಿಮ್ಮಿಂದ ಏನು ಮಾಡುದಿಲ್ಲ.
ಏನ್ ಮಾಡೋದಕ್ಕೆ ಸಾಧ್ಯವಲ್ಲ? ಬರುವುದಿಲ್ವೋ? ಹಾಲು ಬಾಲಕರು ಮಾತ್ರ ನೀವು. ನೀವು ನಮ್ಮನ್ನು ಸೇರಿ ಬನ್ನಿ. ಸುಂದರ ಮಗವನು ಸುಂದರ ಮಗವ ಕೆಡಿಸಿ ಬಿಟ್ಟಯ ಅನ್ಯರಿಗೆ ಮಗವ ಚರದಿ ಅನ್ಯರಿಗೆ ಮಗವ ತೆರದಿ ದಾರಿಯಲ್ಲಿ ತೋರೋ ದಾರಿಯನಿ ತೋರೋ ದೇವಾ ಅಪರಾಧವಾಗಿ ಹೋಯಿತು. ಅಕ್ಕಂದಿರೇ, ಸಂತೋಷದ ದೇವಾಲಯಕ್ಕೆ ದೇವರ ಪೂಜೆಗೆ ಅಂತ ಹೊರಟವರು ನಾವು. ಹೌದು. ದಾರಿ ಮಧ್ಯದಲ್ಲಿ ಮೂವರು ತರುಣರು ನಮ್ಮನ್ನು ಕಂಡಾಕ್ಷಣ ನಮ್ಮ ರೂಪಕ್ಕೆ ಮರುಳಾಗಿ ಹೋದರು. ನಮ್ಮನ್ನು ಕಾಮಕರಂತೆ ವರ್ತಿಸಿ ಬಿಟ್ಟರಲ್ಲ. ಹೌದು ತಂಗಿ. ಹಾಗಿದ್ರೆ ಪ್ರಪಂಚದಲ್ಲಿ ಚಂದ ಇದ್ದ ಹೆಣ್ಣು ಮಕ್ಕಳು ಯಾರು ಬೀದಿಯಲ್ಲಿ ಹೋಗುವುದಕ್ಕೆ ಸಾಧ್ಯವೇ ಇಲ್ಲವೇ? ಹೆಣ್ಣು ಮಕ್ಕಳಿಗೆ ನೆಲೆ ಇಲ್ಲದೆ ಆಗಿ ಹೋಯಿತು ಈ ಪ್ರಪಂಚದಲ್ಲಿ. ಹೆಣ್ಣು ಮಕ್ಕಳನ್ನು ಕಂಡಾಗ ಅಕ್ಕಂದಿರ ಹಾಗೆ ತಾಯಂದಿರ ಹಾಗೆ ಪೂಜಿಸಬೇಕಾದಂತ ಇವರು ಕೇವಲ ಒಂದು ಕೆಟ್ಟ ಭಾವನೆಯಿಂದ ನಮ್ಮನ್ನು ವರ್ತಿಸಿ ಬಿಟ್ರಲ್ಲ. ಹೌದು. ಅಷ್ಟು ಮಾತ್ರವಲ್ಲ, ಅವರಿಗೆ ಬೇಕಾದದ್ದು ಸುಖ ಇಲ್ಲಿ ನಮ್ಮ ಮುಖದ ಮೇಲೆ. ನಮ್ಮ ಮುಖದ ರೂಪವನ್ನು ನೋಡಿ ಅವರು ಸುಖ ಪಡೀತಾ ನಮ್ಮ ಇದ್ದಾರೆ. ಮುಖದ ಚಂದವನ್ನು ಕಂಡಾಕ್ಷಣ ನಮ್ಮ ಮುಖದ ರೂಪಕ್ಕೆ ಮರುಳಾಗಿ ಹೋದರು. ಏನು ಮಾಡಲಿ ಅಕ್ಕ? ಹಾಗಾದ್ರೆ ಈ ಪ್ರಪಂಚದಲ್ಲಿ ಇಂತಹ ರೂಪದ ಮುಖ ಇದ್ರೆ ಮಾತ್ರ ಈ ಪ್ರಪಂಚದಲ್ಲಿ ಉಳಿಯುವುದಕ್ಕೆ ಸಾಧ್ಯ ಉಂಟಂತ. ಆದ್ರೆ ಇಂತಹ ರೂಪ ಪ್ರಪಂಚದಲ್ಲಿ ತೋರಿಸಬಾರದು ನಾವು. ಅದಕ್ಕಾಗಿ ದೇವರಲ್ಲಿ ಒಂದೇ ಬೇಡಿಕೊಳ್ಳುವುದು, ದೇವರೇ ನಮ್ಮ ಮುಖವನ್ನು ಇನ್ನೊಬ್ಬರಿಗೆ ತೋರಿಸುವ ರೀತಿಯಲ್ಲಿ ದೇವರು ಅನುಗ್ರಹ ಮಾಡಿಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ.
ಿ